ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಮತ್ತು ಕರ್ನಾಟಕ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಕಾಯ್ದೆ 2022 ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು ಹಾಗೂ ತಿದ್ದುಪಡಿ ಮಾಡಬಾರದು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡಿವೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಈ ಮೂರು ಹಿಂದೂ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾದ ಡಾಕ್ಟರ್ ಭರತ್ ವೈ ಶೆಟ್ಟಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಉಮನಾಥ ಕೋಟೆನವರಿಗೆ ಮನವಿಯನ್ನು ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಬಜರಂಗ ದಳದ ಮುಖಂಡರಾದ ಭುಜಂಗ ಕುಲಲ್ ಆದ್ಯಪಾಡಿ, ಪುನೀತ್ ಅತ್ತಾವರ, ನವೀನ್ ಮೂಡ್ಶೆಡ್ಡೆ, ಪ್ರೀತಮ್ ಕಾಟಿಪಳ್ಳ, ಗೋರಕ್ಷಕ ಪ್ರಮುಖರಾದ ಪವಿತ್ರ ಕೆರೆಬೈಲು, ಪ್ರದೀಪ್ ಪಂಪ್ವೆಲ್, ನವೀನ್ ಆದ್ಯಪಾಡಿ, ಹಿಂದೂ ಜಾಗರಣ ವೇದಿಕೆಯ ಹರ್ಷಿತ್ ಶಕ್ತಿನಗರ, ಲಿಖಿತ್ ಮೂಡುಶೆಡ್ಡೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಅಂದರೆ ಗೋಹತ್ಯೆ ಆಗದೆ ಅದನ್ನು ತಪ್ಪಿಸುವಂಥ ರೀತಿಯಲ್ಲಿ ನಾವು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದಂಥ ವಿಧೇಯಕ, ಇದನ್ನು ಈಗಿರುವ ಕಾಂಗ್ರೆಸ್ ಸರ್ಕಾರ ಈ ಪ್ರತಿಬಂಧಕವನ್ನು ತೆಗಿತೇವೆ, ಗೋಹತ್ಯೆ ಕಾನೂನು ನಿಷೇಧ ಏನಿದೆ ಅದನ್ನು ತೆಗೆಯುವಂಥ ಒಂದು ಮಾತುಗಳನ್ನು ಆಡ್ತಾ ಇದ್ದೆ. ಆ ವಿಷಯನ ಬಂದಾಗ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯವರು ಇದನ್ನು ಮಾಡಬಾರ್ದು, ಗೋಹತ್ಯೆ ನಿಷೇಧ ಕಾನೂನನ್ನು ಮುಂದುವರಿಸಬೇಕು ಅನ್ನುವಂಥ ಕೋರಿಕೆಯನ್ನು ಇಟ್ಟಿದ್ದಾರೆ. ಬಹಳ ಕ್ಲಿಯರ್ ಆಗಿದೆ ವಿಷಯ. ಈ ಗೋಹತ್ಯೆ ನಿಷೇಧ ಕಾನೂನನ್ನು ತೆಗೆದು ಪುನಃ ಗೋಹತ್ಯೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸರ್ಕಾರ, ಆ ನಿಟ್ಟಿನಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮತಾಂತರ ಕಾಯ್ದೆ ಬಹಳ ಮುಖ್ಯವಾದ ಒಂದು ಕಾಯ್ದೆ. ಮತಾಂತರ ನಿಷೇಧ ಕಾಯ್ದೆಯನ್ನು ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತಂದಿತ್ತು ಅದನ್ನು ಸಹ ಪುನಃ ಹಿಂಪಡೆಯುವಂಥ ಪ್ರಯತ್ನವನ್ನು ಈಗಿನ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಗಳಲ್ಲಿ ವಿರೋಧಿಸಬೇಕು ಅನ್ನುವಂಥ, ಅವರು ಹಿಂಪಡೆದಂಥ ರೀತಿಯಲ್ಲಿ ನಾವು ವರ್ತಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಶಾಸಕರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಇವತ್ತು ಈ ಮನವಿಯನ್ನು ಕೊಡ್ತಾ ಇದೆ. ಭಾಳ ಸರಿಯಾದ ಮನವಿಯನ್ನು ಕೊಟ್ಟಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯನ್ನು ತೆಗೆಯುವ ಮೂಲಕ ಯಾರಿಗೆ ರಾಜ್ಯ ಸರ್ಕಾರ ಸಹಾಯ ಮಾಡ್ತಿದೆ ಅನ್ನೋದನ್ನು ಅವರು ಎಲ್ಲರ ಮುಂದೆ ಹೇಳಿದರೆ ಒಳ್ಳೆಯದು. ಮತಾಂತರ ನಿಷೇಧ ಕಾಯ್ದೆ ಬಹಳ ಮುಖ್ಯ ಈ ಕಾಲದ ಘಟ್ಟದಲ್ಲಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯನ್ನು ಏನು ಮನವಿಯನ್ನು ಕೊಟ್ಟಿರ್ತಾರೆ, ಸಂಪೂರ್ಣ ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ನಾನು ಸಹ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ.